ನಮಸ್ಕಾರ. ನಿಮ್ಮೆಲ್ಲರಿಗೂ ಪಿಎಸ್ ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಈ ದ್ವಿತೀಯ ಪಿಯುಸಿಯ ಪರೀಕ್ಷೆ 2 ಅಂದ್ರೆ 2024ರ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಪರೀಕ್ಷೆ ಈಗ ಮುಕ್ತಾಯ ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ಈ ವರ್ಷ ದ್ವಿತೀಯ ಪಿಯುಸಿಯ ಪರೀಕ್ಷೆ 2ರಲ್ಲಿ ಇರುವಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗಿದೆ, ಅದನ್ನ ಇಲಾಖೆ ಬಿಡುಗಡೆ ಮಾಡಿರುವಂತಹ ಕೀ ಆನ್ಸರ್ ನೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದನ್ನ ಮೌಲ್ಯಮಾಪಕರಿಗಾಗಿರಬಹುದು ಹಾಗೂ ಈ ವರ್ಷ ದ್ವಿತೀಯ ಪಿಯುಸಿಯಲ್ಲಿ ಯಾರು ತಮ್ಮ ಅಡ್ಮಿಷನ್ ಅನ್ನ ತೆಗೆದುಕೊಂಡಿರ್ತೀರೋ ಅವರು ಕೂಡ ಮುಂದಿನ ವರ್ಷ ಯಾವ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಬರಬಹುದು ಅನ್ನೋದಕ್ಕೆ ಅತ್ಯುತ್ತಮವಾಗಿರುವಂತಹ ಒಂದು ಸಹಾಯ ಆಗ್ತಾ ಇದೆ ಈ ಒಂದು ವಿಡಿಯೋದ ಮೂಲಕ. ಹಾಗಾದ್ರೆ ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ನೋಡಿ, ಇಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಗಂಟೆ 15 ನಿಮಿಷದ ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರಿಸಲಿಕ್ಕೆ ಸಮಯ, ಅಂದ್ರೆ 3 ಗಂಟೆ ಉತ್ತರಿಸಲಿಕ್ಕೆ 15 ನಿಮಿಷ ನಿಮಗೆ ಪ್ರಶ್ನೆಗಳನ್ನ ಓದಿಕೊಳ್ಳಲಿಕ್ಕೆ ಇರ್ತಾ ಇದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 42 ಆಗಿರ್ತಾ ಇದೆ. ಗರಿಷ್ಠ ನಾವು 80 ಅಂಕಗಳನ್ನ ಇಲ್ಲಿಂದ ಪಡೆದುಕೊಳ್ಳಬಹುದು. ಇಲ್ಲಿ ಭಾಗ ಎ ಅನ್ನುವಂತಹ ಭಾಗದಲ್ಲಿ ಇರುವ 4 ಉಪಭಾಗಗಳಿಗೂ ಎಲ್ಲಿ ಪ್ರಥಮವಾಗಿ ಬರೀತೀರೋ ಅಲ್ಲಿ ಮಾತ್ರ ಅವುಗಳನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ಅಂದ್ರೆ ಈಗ ಮಲ್ಟಿಪಲ್ ಚಾಯ್ಸ್ ಇದೆ, ಒಂದು ಕಡೆ ಉತ್ತರ ಎ ಅಂತ ಬರೀತೀರಿ, ಇನ್ನೊಂದು ಪೇಜ್ ನಲ್ಲಿ ಬಿ ಅಂತ ಬರೀತೀರಿ. ಮೊದಲಿಗೆ ನೀವು ಎ ಅಂತ ಬರೆದಿದ್ರೆ ಆ ಎ ಅಂತಾನೆ ಪರಿಗಣಿಸ್ತಾರೆ, ಅದು ಸರಿಯಾಗಿದ್ರು ತಪ್ಪಾಗಿದ್ರು ಅದಕ್ಕೆ ಪರಿಗಣಿಸ್ತಾ ಇದೆ ಹೊರತು ಇನ್ನೊಂದು ಕಡೆ ನೀವು ಬೇರೆ ಪೇಜ್ ನಲ್ಲಿ ಬಿ ಅಂತ ಬರೆದ್ರೆ ಅದನ್ನು ಪರಿಗಣಿಸುವುದಿಲ್ಲ. ಹೀಗಾಗಿ ಭಾಗ ಎ ಎನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರಿಸುವಾಗ ಕಂಪಲ್ಸರಿ ನೀವು ಏನ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಯಾವುದು ಉತ್ತರಿಸ್ತಿರೋ ಸರಿಯಾದ ಉತ್ತರವನ್ನೇ ಉತ್ತರಿಸಬೇಕು. 2 ಸಾರಿ ಉತ್ತರಿಸಲಿಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ. ಆಮೇಲೆ ಯಾವ ಪ್ರಶ್ನೆ ಉತ್ತರಿಸ್ತಾ ಇದ್ದೀರಿ ಅದಕ್ಕೆ ಎಷ್ಟು ಅಂಕಗಳು ಅನ್ನೋದನ್ನ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಪ್ರಶ್ನೆಗೆ. ಆಮೇಲೆ ಪ್ರಶ್ನೆಗಳ ಸಂಖ್ಯೆಗಳನ್ನ ಸರಿಯಾಗಿ ಬರೆಯಿರಿ. ಆ ಸಂಖ್ಯೆ ಅಂದ್ರೆ 1ನೇ ಪ್ರಶ್ನೆಯಿಂದ 42ನೇ ಪ್ರಶ್ನೆಯವರೆಗೆ ಕಂಟಿನ್ಯೂ ಆರ್ಡರ್ ನಲ್ಲಿ ಪ್ರಶ್ನೆಗಳ ಸಂಖ್ಯೆ ಇರ್ತಾ ಇದೆ. ನೀವು ಯಾವ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೀರೋ ಅದೇ ಪ್ರಶ್ನೆಯನ್ನ ಅಲ್ಲಿ ಆ ಪ್ರಶ್ನೆ ಸಂಖ್ಯೆಯನ್ನ ನೀವು ಹಾಕಬೇಕಾಗ್ತದೆ. ಈಗ ನೋಡೋಣ ಮೊದಲನೇ ಭಾಗ ಎ ಯಲ್ಲಿ ಪಾರ್ಟ್ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. 5 ಪ್ರಶ್ನೆಗಳು ಇರ್ತಾ ಇದೆ. ಆರಿಸಿ ಬರೆಯಿರಿ ಅಂದ್ರೆ 4 ಉತ್ತರಗಳನ್ನ ನೀಡಲಾಗಿರ್ತಾ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಕರಿತೀವಿ. ಇದರಲ್ಲಿ ಆ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅನ್ನೋದನ್ನ ನೀವು ಆರಿಸಿ ಬರೆಯಬೇಕು. ಸರಿ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅನ್ನುವುದರ ಬಗ್ಗೆ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಎ 1946, ಬಿ 1948, ಸಿ 1950, ಡಿ 1956. ಈ ಪ್ರಶ್ನೆಯ ಸರಿ ಉತ್ತರವನ್ನ ನಾವು ಬರೀಬೇಕು. ಸರಿ ಉತ್ತರ ಬರೀಬೇಕಾದ್ರೆ ಯಾವ ರೀತಿಯಾಗಿ ಬರೀಬೇಕು ಅಂತಂದ್ರೆ ಇಲ್ಲಿ ನೋಡಿ, ಇದರ ಸರಿ ಉತ್ತರ ಸಿ 1950. ಅಂದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ 1950. ನೀವು 1950 ಬರೆಯುವುದರ ಜೊತೆಗೆ ಅದು ಯಾವ ಆಪ್ಷನ್ ಇದೆ ಸಿ 1950 ಅಂತ ಬರೆದಾಗ ಕರೆಕ್ಟ್ ಆಗಿ ಆನ್ಸರ್ ಅನ್ನ ನೀವು ನೀಡಿದಂತೆ ಆಗುತ್ತೆ. ಸರಿ, ಎರಡನೇದಾಗಿ ನಾವು ನೋಡ್ತೀವಿ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು. ಭಾರತದ ಚುನಾವಣಾ ಆಯುಕ್ತರು ಯಾರು ನೇಮಿಸ್ತಾರೆ? ಇಲ್ಲಿ ಎ ರಾಜ್ಯಪಾಲರು, ಬಿ ರಾಷ್ಟ್ರಪತಿಗಳು, ಸಿ ಪ್ರಧಾನಮಂತ್ರಿ, ಡಿ ಮುಖ್ಯ ನ್ಯಾಯಾಧೀಶರು. ಇವುಗಳಲ್ಲಿ ಸರಿ ಉತ್ತರ ಯಾವುದು ಅನ್ನೋದನ್ನ ನಾವು ಗಮನಿಸಬೇಕು ಅಂತಂದ್ರೆ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ. ಬಿ ರಾಷ್ಟ್ರಪತಿ ಅನ್ನುವಂಥದ್ದು ಇಲ್ಲಿ ಭಾರತದ ಚುನಾವಣಾ ಆಯುಕ್ತರನ್ನು ನೇಮಿಸುವಂಥದ್ದು. ಇನ್ನು ಮೂರನೆಯದಾಗಿ ರಾಜ್ಯಾಡಳಿತದ ಮುಖ್ಯಸ್ಥರು. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂತ ಅಂದಾಗ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಎ ಮುಖ್ಯಮಂತ್ರಿ, ಬಿ ರಾಜ್ಯಪಾಲರು, ಸಿ ಸಭಾಪತಿ ಮತ್ತು ಡಿ ಪ್ರಧಾನಮಂತ್ರಿ. ಇದರಲ್ಲಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು? ನೀವೆಲ್ಲ ಗಮನಿಸಬಹುದು. ಮುಖ್ಯಮಂತ್ರಿ, ರಾಜ್ಯಪಾಲರು, ಸಭಾಪತಿ ಇದು ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತವರಾಗಿರ್ತಾರೆ. ಆದರೆ ಪ್ರಧಾನಮಂತ್ರಿ ಕೇಂದ್ರ ಆಡಳಿತ ಅಂದಾಗ 1 ಡಿ ಮೈನಸ್ ಮಾಡ್ತೀವಿ. ನಾವು ನೇರವಾಗಿ ಹೋಗ್ಬೇಕು ಅಂದ್ರೆ ಮುಖ್ಯಸ್ಥರನ್ನ ನಾವು ಗಮನಿಸಬೇಕು. ಅಂದ್ರೆ ರಾಜ್ಯಾಡಳಿತದ ಯಾರ ಆದೇಶ, ಯಾರ ನೇತೃತ್ವದಲ್ಲಿ ಈ ಕಾರ್ಯ ನಡೀತದೆ ಅಂದ್ರೆ ಇದರ ಸರಿ ಉತ್ತರ ಬಿ ರಾಜ್ಯಪಾಲರು. ಬಿ ರಾಜ್ಯಪಾಲರು. ಮುಖ್ಯಮಂತ್ರಿಗಳು ಪ್ರಮುಖ ಪಾತ್ರ ನಿರ್ವಹಿಸಿದರೂ ಕೂಡ ಆದೇಶಗಳು ಏನೇ ಹೊರಗೆ ಬರಬೇಕು ಅಂದ್ರೆ ಅದು ರಾಜ್ಯಪಾಲರ ಹೆಸರಿನಲ್ಲಿ ಹೊರಗೆ ಬರ್ತಾ ಇದೆ. ಹಾಗಾಗಿ ಬಿ ರಾಜ್ಯಪಾಲರು ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನು 4ನೇದಾಗಿ, ಈ ಭೂಮಿ
ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆಯೇ ವಿನಃ ದುರಾಶೆಗಳನ್ನಲ್ಲ ಎಂದು ಹೇಳಿದವರು. ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಹೊರತು ದುರಾಶೆಗಳನ್ನಲ್ಲ ಅನ್ನೋದನ್ನ ಯಾರು ಹೇಳಿದ್ರು ಅಂದಾಗ ದಾದಾಬಾಯಿ ನವರೋಜಿ, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಮಹಾತ್ಮ ಗಾಂಧಿ. ಈ ಮಾತನ್ನ ಯಾರು ಹೇಳಿದ್ರು? ಈ ಮಾತನ್ನ ಹೇಳಿದವ್ರು ಯಾರು ಅಂತಂದಾಗ ಇದರ ಸರಿ ಉತ್ತರ ಡಿ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನ ಮಾತ್ರ ಪೂರೈಸುತ್ತದೆ ವಿನಃ ದುರಾಶೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಾಗಾಗಿ ಡಿ ಮಹಾತ್ಮ ಗಾಂಧೀಜಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇನ್ನು 5ನೇದಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ರಾಷ್ಟ್ರಗಳು ತಮ್ಮ ಬಲ ಪ್ರದರ್ಶನದಲ್ಲಿ ಪೈಪೋಟಿಯನ್ನ ಹೊಂದಿರುವುದು. ನಿಮಗೆಲ್ಲ ಗೊತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ನಾನು ಸ್ಟ್ರಾಂಗ್, ನಾನು ಬಲಿಷ್ಠ ಅನ್ನುವಂತಹ ಪ್ರದರ್ಶನ ಮಾಡಿಕೊಳ್ಳುವಂತಹ ಒಂದು ಪೈಪೋಟಿಯನ್ನ ಮಾಡ್ತಾ ಇರಬೇಕಾದ್ರೆ ಅವುಗಳಲ್ಲಿ ಪ್ರಮುಖವಾಗಿ 3 ರೀತಿಯ ಪೈಪೋಟಿಗಳನ್ನ ಬರುತ್ತೆ ಅಂತ ನಾವು ನೋಡ್ತೀವಿ, ಪರೀಕ್ಷಾ ಪಾಠ ಮಾಡುವಾಗ ಕೇಳಿರ್ತೀವಿ. ಏಕರಾಷ್ಟ್ರಾಧಿಪತ್ಯ, ದ್ವಿರಾಷ್ಟ್ರಾಧಿಪತ್ಯ, ಬಹುರಾಷ್ಟ್ರಾಧಿಪತ್ಯ ಅಂತ ಬರ್ತಾ ಇದೆ. ಹಾಗಾದ್ರೆ 2 ರಾಷ್ಟ್ರಗಳು ತಮ್ಮ ಬಲ ಪ್ರದರ್ಶನದಲ್ಲಿ ಪೈಪೋಟಿ ಹೊಂದಿರುವುದು 2 ರಾಷ್ಟ್ರಗಳು ಅಂದಾಗ ನಮಗೆ ನೇರವಾಗಿ ಉತ್ತರ ಗೊತ್ತಾಗುವಂತದ್ದು ಯಾವುದು ಅಂತಂದ್ರೆ ಸಿ, ದ್ವಿರಾಷ್ಟ್ರಾಧಿಪತ್ಯ. ರೈಟ್. 2 ರಾಷ್ಟ್ರಗಳು ತಮ್ಮ ಸಾಮರ್ಥ್ಯಕ್ಕಾಗಿ, ಬಲ ಪ್ರದರ್ಶನಕ್ಕಾಗಿ ಪೈಪೋಟಿಯನ್ನ ಮಾಡ್ತಾ ಇರುವಂತಹ ಒಂದು ಸ್ಥಿತಿಗೆ ನಾವು ಏನಂತೀವಿ ಅಂದ್ರೆ ದ್ವಿರಾಷ್ಟ್ರಾಧಿಪತ್ಯ ಅಂತ ಕರಿತೀವಿ. ಇವತ್ತು ದ್ವಿರಾಷ್ಟ್ರಾಧಿಪತ್ಯ ಇಲ್ಲ, ಬಹುರಾಷ್ಟ್ರಾಧಿಪತ್ಯ ಇದೆ. ಅಂದ್ರೆ ಅನೇಕ ರಾಷ್ಟ್ರಗಳು ಕೂಡ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಾ ಇರೋದ್ರಿಂದ ಇವತ್ತು ಪೈಪೋಟಿ ಕೇವಲ 2 ರಾಷ್ಟ್ರಗಳ ನಡುವೆ ಇಲ್ಲ, ಬಹಳಷ್ಟು ರಾಷ್ಟ್ರಗಳ ಮಧ್ಯದಲ್ಲಿರುವುದರಿಂದ ಇವತ್ತು ಬಹುರಾಷ್ಟ್ರಾಧಿಪತ್ಯ ಇದೆ. ಆದ್ರೆ ಇಲ್ಲಿ 2 ರಾಷ್ಟ್ರಗಳು ಅಂತಂದಾಗ ಇದಕ್ಕೆ ದ್ವಿರಾಷ್ಟ್ರಾಧಿಪತ್ಯ ಸರಿಯಾದ ಉತ್ತರ ಆಗಿದೆ. ಇನ್ನು ಭಾಗ 1ರಲ್ಲಿಯೇ ಪಾರ್ಟ್ ಎ ನಲ್ಲಿಯೇ 2ನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ಇಲ್ಲಿಯೂ ಕೂಡ ಈ ಭಾಗದಿಂದ ನಾವು 5 ಅಂಕಗಳನ್ನ ಪಡೆದುಕೊಳ್ತೀವಿ. ಇಲ್ಲಿ ನೋಡೋಣ ಯಾವುದು. ಇಲ್ಲಿ ಕಂಟಿನ್ಯೂಯೇಷನ್ ನೀವು ನೋಡಿ, 1ರಿಂದ 5ರವರೆಗೆ ಪ್ರಶ್ನೆ, ಇಲ್ಲಿ 6ರಿಂದ 10ರವರೆಗೆ ಪ್ರಶ್ನೆ ಕಂಟಿನ್ಯೂಯೇಷನ್ ಆಗಿದೆ. ಇದೇ ಪ್ರಶ್ನೆಗಳ ಸಂಖ್ಯೆಯನ್ನ ನೀವು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ. 6ನೇದು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಇದೆ, ಡ್ಯಾಶ್ ಮುಂದೆ. EPIC ಅಂದ್ರೆ ಎಪಿಕ್ ನ ವಿಸ್ತೃತ ರೂಪ, ಅದಕ್ಕೂ ಡ್ಯಾಶ್ ಅಂತ ಇದೆ. ರಾಜ್ಯ ಸೇವೆಗೆ ಉದಾಹರಣೆ, ಡ್ಯಾಶ್. ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ನಾಯಕ, ಡ್ಯಾಶ್. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನ ಮೊದಲು ಬಳಸಿದವರು, ಡ್ಯಾಶ್. ಕೆಳಗಡೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 6 ಉತ್ತರಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಸರಿಯಾದ ಉತ್ತರವನ್ನ ಆರಿಸಿ ಬರೀಬೇಕು. ಅಣ್ಣಾ ಹಜಾರೆ ಅಂತ ಇದೆ, ಭಾರತ ಅಂತ ಇದೆ, ಮತದಾರರ ಗುರುತಿನ ಚೀಟಿ ಅಂತ ಇದೆ, KS ಇದೆ, ಜೆರೆಮಿ ಬೆಂಥಾಮ್ ಇದೆ, ಅಮೆರಿಕ ಇದೆ. ಇವುಗಳಲ್ಲಿ ಯಾವುದು ಸರಿಯಾದದ್ದನ್ನ ನೋಡೋಣ. 6ನೇದು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ. ಇಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂದ್ರೆ ಬಹಳಷ್ಟು ದೊಡ್ಡ ಪ್ರಜಾಪ್ರಭುತ್ವವನ್ನ ಹೊಂದಿರುವಂತಹ, ಯಶಸ್ವಿ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದ್ರೆ ಭಾರತ. ಅಲ್ಲಿ ನೋಡಿರಬಹುದು 2ನೇದಲ್ಲಿ ಇರುವಂತದ್ದು ಭಾರತ ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಆಗಿದೆ. ಇನ್ನು EPIC ನ ವಿಸ್ತೃತ ರೂಪ ಎಪಿಕ್ ಅಂತ ಕರಿತೀವಿ. ಕಳೆದ ಚುನಾವಣೆ ಆಯ್ತು, ನೀವೆಲ್ಲ ಗೊತ್ತಿರುವಂತೆ ಈ ಚುನಾವಣೆಯಲ್ಲಿ ನೀವು ಎಪಿಕ್ ತೋರಿಸಿ ಮತದಾನ ಮಾಡಿರ್ತೀರಿ. ಹಾಗಾದ್ರೆ ಎಪಿಕ್ ನ ವಿಸ್ತೃತ ರೂಪ ಅಂದ್ರೆ ಯಾವುದು? ಎಪಿಕ್ ನ ವಿಸ್ತೃತ ರೂಪ ಅಂದಾಗ ಇಲ್ಲಿ ಕನ್ನಡದಲ್ಲಿ ಅದರ ಅನುವಾದವನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಆಗುತ್ತೆ. ಆದ್ರೆ ಕನ್ನಡದಲ್ಲಿ ಅದನ್ನ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮತದಾರರ ಗುರುತಿನ ಚೀಟಿ. ಮತದಾರರ ಅಂದ್ರೆ ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿ ಅಂತ ಆಗ್ಬೇಕು. ಇನ್ನು ರಾಜ್ಯ ಸೇವೆಗೆ ಉದಾಹರಣೆ, ರಾಜ್ಯ ಸೇವೆ, ಕೇಂದ್ರ ಸೇವೆ, ರಾಜ್ಯ ಸೇವೆ, ಅಖಿಲ ಭಾರತೀಯ ಸೇವೆ ಅಂತ ಬರ್ತಾ ಇದೆ. ಇಲ್ಲಿ ರಾಜ್ಯ ಸೇವೆಗೆ ಉದಾಹರಣೆ ಅಂತ ಕೊಟ್ಟಾಗ ಕೆಳಗೆ ಆವರಣದಲ್ಲಿ ಕೊಟ್ಟಿರುವುದನ್ನು ಗಮನಿಸಿದರೆ KAS ಅಂತ ಬಂದಿದೆ. KAS ಮೀನ್ಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಅದು ರಾಜ್ಯ ಸೇವೆಗೆ ಉದಾಹರಣೆ ಆಗುತ್ತೆ. ಇನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ನಾಯಕ ಬಹಳಷ್ಟು ಸುದ್ದಿಯಲ್ಲಿರುವಂತಹ, ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಅವರು ಆಮರಣ ಅಂತ ಅನ್ನ ಸತ್ಯಾಗ್ರಹವನ್ನ ಮಾಡಿರುವಂತಹ ಒಬ್ಬ ನಾಯಕ ಯಾರು ಅನ್ನೋದನ್ನು ನೋಡಿದ್ರೆ ಅಲ್ಲಿ ನೋಡಬಹುದು. ಯಾರು? ಭಾರತದ ಅಣ್ಣಾ ಹಜಾರೆ. ಭ್ರಷ್ಟಾಚಾರದ ವಿರುದ್ಧ ಅತ್ಯಂತ ಪ್ರಬಲವಾಗಿ ಹೋರಾಡಿ ಲೋಕ್ಪಾಲ್ ಮಸೂದೆಯನ್ನ, ಲೋಕ್ಪಾಲ್ ಬಿಲ್ ಅನ್ನ, ಲೋಕ್ಪಾಲ್ ಸಂಸ್ಥೆಯನ್ನ ಸ್ಥಾಪಿಸಲಿಕ್ಕೆ ಕಾರಣೀಭೂತರಾಗಿರುವಂತವರು ಅಣ್ಣಾ ಹಜಾರೆ ಆಗಿದ್ದಾರೆ.
ಇನ್ನು ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು, ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂತಹ ಪದವನ್ನ ಮೊದಲು ಬಳಸಿದವರು ಯಾರು ಅಂದಾಗ ಇದಕ್ಕೆ ಉತ್ತರವನ್ನು ನಾವು ಗಮನಿಸಿದರೆ ಜೆರೆಮಿ ಬೆಂಥಾಮ್ ಅನ್ನುವರು ಅಂತಾರಾಷ್ಟ್ರೀಯ ಸಂಬಂಧವನ್ನ ಮೊದಲು ಬಳಸಿದರು. ಹೀಗೆ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ನಾವು 5 ಅಂಕಗಳನ್ನ ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ. ಹೊಂದಿಸಿ ಬರೆಯಿರಿ, 1ನೇ ಭಾಗ ಎಲ್ಲಿಯೇ 3ನೇ ಭಾಗ ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯಿರಿಯಿಂದಲೂ ಕೂಡ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇಲ್ಲಿ ಎ ಮತ್ತು ಬಿ ಅನ್ನುವಂತಹ ಪಾರ್ಟ್ ಇರ್ತಾ ಇದೆ. ಯಾವುದು ಎ ಮತ್ತು ಬಿ? ಇಲ್ಲಿ ಎ ಯಲ್ಲಿ 5, ಆ ಬಿ ಪಾರ್ಟ್ ನಲ್ಲಿ 6 ಉತ್ತರಗಳನ್ನು ನೀಡಿರ್ತಾರೆ. ಬಟ್ ಅವು ಜಂಬಲ್ ಆಗಿ ನೀಡಿರುವುದರಿಂದ ನಾವು ಸರಿಯಾಗಿ ಹೊಂದಿಸಿ ಬರೆಯುವಂತಹ ಕಾರ್ಯವನ್ನ ಮಾಡಬೇಕು. ಇಲ್ಲಿ ಕಂಟಿನ್ಯೂಯೇಷನ್ ಮತ್ತೆ ಆ ಪ್ರಶ್ನೆಗಳ ಸಂಖ್ಯೆ ಆಗಿರುವುದು ನೋಡಿರಬಹುದು, 11, 12, 13, 14, 15. ಹಾಗೆ ಇಲ್ಲಿ ಎ ಪಾರ್ಟ್ ನಲ್ಲಿ ಡಯಾರ್ಕಿ ಇದೆ, ವಿದ್ಯುನ್ಮಾನ ಮತಯಂತ್ರ, ಭಯೋತ್ಪಾದನೆಯ ಮೂಲ ಪದ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಬಿ ಪಾರ್ಟ್ ನಲ್ಲಿ ನಾವು ನೋಡಿದ್ರೆ ಟೆರೆರೆ ಅಂತ ಇದೆ, ದ್ವಿ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ ಇದೆ, ಇವಿಎಂ ಅಂತ ಇದೆ, ರಂಪಿಯರ್ ಇದೆ, ಹೇಗಿದೆ. ಇವು ಏನಾಗಿವೆ ಅಂದ್ರೆ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಅದರಿಂದಲೇ ಮ್ಯಾಚ್ ದ ಫಾಲೋವಿಂಗ್. ಈಗ ನಾವು ಹೊಂದಿಸಬೇಕು. ಹೇಗೆ ಹೊಂದಿಸು ನೋಡೋಣ. ಎ ಪಾರ್ಟ್ ಒಂದ್ ಕಡೆ ನಾವು ಬರೆದಿರ್ಬೇಕು ಮೊದಲಿಗೆ. ನೆಕ್ಸ್ಟ್ ಅದರ ಮುಂದೆ ಸರಿಯಾದಂತಹ ಆಪ್ಷನ್ ಅನ್ನ ಹೊಂದಿಸುವಂತದ್ದು ಮಾಡಬೇಕು. ಇಲ್ಲಿ ಎದಲ್ಲಿ ಏನಾಗಿದೆ ಅಂದ್ರೆ 11 ಡಯಾರ್ಕಿ ಅಂತ ಇದೆ. ಈಗ ಬಿ ಪಾರ್ಟ್ ನಲ್ಲಿ ನಾವು ಯಾವ ರೀತಿ ಅದನ್ನು ಹೊಂದಿಸಬೇಕು ಅಂದ್ರೆ ಡಯಾರ್ಕಿ ಅನ್ನೋದು ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಅಂತಂದ್ರೆ ದ್ವಿ ಸರ್ಕಾರ. ಡಯಾರ್ಕಿ ಅಂದ್ರೆ 2 ಸರ್ಕಾರ, ದ್ವಿ ಸರ್ಕಾರ ಪದ್ಧತಿ, ಅದಕ್ಕೆ ಡಯಾರ್ಕಿ. ಬಿ ಅನ್ನೋದು ಮ್ಯಾಚ್ ಆಗುತ್ತೆ. ಇನ್ನು ವಿದ್ಯುನ್ಮಾನ ಮತಯಂತ್ರ ಅಂತ ಇದೆ. ವಿದ್ಯುನ್ಮಾನ ಮತಯಂತ್ರ ಅಂದಾಗ ಇದಕ್ಕೆ ಸರಿಯಾಗಿ ಹೊಂದುವಂತದ್ದು ಇವಿಎಂ. ವಿದ್ಯುನ್ಮಾನ ಮತಯಂತ್ರ ಇದೆ, ವಿದ್ಯುನ್ಮಾನ ಮತಯಂತ್ರ ಅದಕ್ಕೆ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಇವಿಎಂ ಹೊಂದಿಕೆ ಆಗುತ್ತೆ. ಇನ್ನು 13ನೇದಾಗಿ ಭಯೋತ್ಪಾದನೆಯ ಮೂಲ ಪದ, ಇದಕ್ಕೆ ಸರಿಯಾದ ಹೊಂದಿಕೆ ಟೆರೆರೆ. ಟೆರರಿಸಂ ಎಂಬ ಪದ ಟೆರೆರೆ ಎಂಬ ಪದದಿಂದ ಬಂದಿರುವಂತದ್ದು. ಹಾಗಾಗಿ ಭಯೋತ್ಪಾದನೆಯ ಮೂಲ ಪದ ಟೆರೆರೆ. ಇನ್ನು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಬರುತ್ತೆ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇದು ಎಲ್ಲಿ ನೋಡ್ತೀವಿ ಅಂದಾಗ ಇಲ್ಲಿ ಹೊಂದಿಕೆ ಯಾವುದಕ್ಕಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಸಮ್ಮಿಶ್ರ ಸರ್ಕಾರದಲ್ಲಿರುತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಬಹಳಷ್ಟು ಪಕ್ಷಗಳು ಸೇರಿ ತಮ್ಮ ಪ್ರಣಾಳಿಕೆಯನ್ನ ಹೊರತುಪಡಿಸಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನ ರೂಪಿಸಿಕೊಂಡು ಆಡಳಿತವನ್ನ ನಡೆಸಬೇಕಾಗಿರುವುದರಿಂದ ಇಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಹೊಂದಿಕೆ ಆಗುತ್ತೆ. ಇನ್ನು ಕೊನೆಯದಾಗಿರುವಂತಹ 15ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂದಾಗ ಅದು ಎಲ್ಲಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಹೊಂದಿಕೆಯಾಗುವಂತದ್ದು ಹೇಗ್ ಎಂಬ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಹೀಗೆ ಈ ಒಂದು 3ನೇ ಭಾಗದಲ್ಲಿ ನಾವು ಹೊಂದಿಸಿ ಬರೆದು 5 ಅಂಕಗಳನ್ನ ಈ ಭಾಗದಿಂದ ಪಡೆದುಕೊಳ್ಳಬಹುದು. ಇನ್ನು ಮೊದಲ ಅಂದ್ರೆ ಪಾರ್ಟ್ ಎ ನಲ್ಲಿಯೇ 4ನೇ ಭಾಗ ಯಾವುದು ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿಯೂ ಕೂಡ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಹಾಗಾದ್ರೆ ಯಾವುದು? ಮೊದಲನೆಯ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ? ಪ್ರಶ್ನೆ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ ಅಂದಾಗ ಇದರ ಸರಿ ಉತ್ತರ ನಾವು ಒಂದು ಪದದಲ್ಲಿ ಆದ್ರೂ ಉತ್ತರಿಸಬಹುದು, ಒಂದು ವಾಕ್ಯದಲ್ಲಿ ಆದ್ರೂ ಉತ್ತರಿಸಬಹುದು. ಸರಿ ಉತ್ತರ ಮಸ್ಸೂರಿ. ಮಸ್ಸೂರಿಯಲ್ಲಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಈ ಒಂದು ಸಂಸ್ಥೆ ತರಬೇತಿ ಕೇಂದ್ರ ಇದೆ. ಇನ್ನು 17ನೇದಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸೆಷ್ಟು? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಇದನ್ನ ನಾವು ಗಮನಿಸಿದಾಗ ಇದರಲ್ಲಿ ಸರಿ ಉತ್ತರ 62 ವರ್ಷ. ಅಂದ್ರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ತಮ್ಮ 62ನೇ ವಯಸ್ಸಿಗೆ ತಲುಪಿದಾಗ ಅವರು ಏನಾಗ್ತಾರೆ ಅಂದ್ರೆ ನಿವೃತ್ತಿ ಆಗ್ತಾರೆ. ಹಾಗಾಗಿ 62 ವರ್ಷ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನು ಲಿಂಗಾಧಾರಿತ ಅಸಮಾನತೆ ಎಂದರೇನು? ಲಿಂಗಾಧಾರಿತ ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಲಿಂಗಾಧಾರಿತ ಅಸಮಾನತೆ ಅಂದ್ರೆ ಏನು ಅಂದಾಗ ಇದಕ್ಕೆ ಉತ್ತರವನ್ನು ನಾವು ಗಮನಿಸಿದರೆ ಇದರಲ್ಲಿ ಕೊಟ್ಟಿರುವಂತಹ ಅಂದ್ರೆ ಕೀ ಆನ್ಸರ್ ನಲ್ಲಿ ಕೊಟ್ಟಿರುವಂತದ್ದು ಗಂಡು ಮತ್ತು ಹೆಣ್ಣಿನ ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡುವುದು ಮತ್ತು ಸಮಾನ ಅವಕಾಶಗಳಿಂದ ವಂಚಿತರನ್ನಾಗಿಸುವುದು. ಇದನ್ನ ನಾವು ಏನಂತ ಕರಿತೀವಿ? ಲಿಂಗಾಧಾರಿತ ಅಸಮಾನತೆ ಅಂತ ಕರಿತೀವಿ. ಗಂಡು ಹೆಣ್ಣು ಅನ್ನುವ ಭೇದ ಭಾವ ಮಾಡುವುದೇ ಲಿಂಗಾಧಾರಿತ ಅಸಮಾನತೆ. ಇನ್ನು 19ನೇದಾಗಿ ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ಕೋಯಲಿಯೇಷನ್ ಗವರ್ಮೆಂಟ್ ಅಂತ ಕರಿತೀವಿ. ಸಮ್ಮಿಶ್ರ ಸರ್ಕಾರದ ಅರ್ಥ ಏನು ಅಂದಾಗ ಇದನ್ನು ನಾವು ಗಮನಿಸಿದರೆ ಇದರ ಉತ್ತರ
ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡುವಿಕೆ ಅಥವಾ ರಾಜಕೀಯ ಪಕ್ಷಗಳ ಒಕ್ಕೂಟ ಆಗಿದೆ ಅಂತ ಉತ್ತರವನ್ನು ನೀಡಿದ್ದಾರೆ. ಆದರೆ ಇದು ಅರ್ಧ ಉತ್ತರ ಆಗುತ್ತೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರವನ್ನ ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರವನ್ನ ರಚಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಮ್ಮಿಶ್ರ ಸರ್ಕಾರ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ರಚಿಸುವ ಸರ್ಕಾರವೂ ಕೂಡ ಸಮ್ಮಿಶ್ರ ಸರ್ಕಾರ ಅಂತ ಅನಿಸಿಕೊಳ್ತಾ ಇದೆ. ಇನ್ನು ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂತು? ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದಾಗ ಅದರ ಉತ್ತರವನ್ನು ನಾವು ಗಮನಿಸಿದರೆ 24ನೇ ಅಕ್ಟೋಬರ್ 1945ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಅಂತ ನಾವು ಉತ್ತರಿಸಬಹುದಾಗಿದೆ. ಹೀಗೆ ಮೊದಲ ಭಾಗದಿಂದ 20 ಅಂಕಗಳನ್ನ ನಾವು ಪಡೆದುಕೊಳ್ಬಹುದು ಕೇವಲ ಒಂದೇ ಒಂದೊಂದು ಪದದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹೀಗೆ ಈ ಭಾಗದಿಂದ 20 ಅಂಕಗಳನ್ನ ಪಡೆದುಕೊಳ್ತೀವಿ. ಇನ್ನು ಭಾಗ 2, ಭಾಗ ಬಿ ಅಂತ ಕರಿತೀವಿ. ಅಲ್ಲಿ ಎ, ಇದು ಬಿ. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ. ಇವು 2 ಅಂಕದ ಪ್ರಶ್ನೆಗಳು. ಇಲ್ಲಿ ಪ್ರತಿಯೊಂದಕ್ಕೂ 2 ಅಂಕ ನಮಗೆ ದೊರೀತಾ ಇದೆ. ಎಷ್ಟರಲ್ಲಿ ಉತ್ತರಿಸಬೇಕಂದ್ರೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಆಪ್ಷನ್ ಇದೆ, ನೋಡೋಣ. 21ನೇದಾಗಿ, ಬಾಂಬೆಯನ್ನ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ನಮಗೆಲ್ಲ ಗೊತ್ತು, ಬಾಂಬೆ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು ಅಂದಾಗ ಇದರ ಸರಿ ಉತ್ತರ ನಾವು 2 ಪದದಲ್ಲಿಯೂ ಉತ್ತರಿಸಬಹುದು ಅಥವಾ 2 ವಾಕ್ಯಗಳಲ್ಲಿಯೂ ಉತ್ತರಿಸಬಹುದು. ಇದನ್ನು ನೋಡಿದರೆ ಬಾಂಬೆಯನ್ನ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವು ಯಾವೆಂದರೆ ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್. ಹೀಗೆ ಉತ್ತರಿಸಿ 2 ಅಂಕಗಳನ್ನ ಈ ಒಂದು ಪ್ರಶ್ನೆಯಿಂದ ನಾವು ಪಡೆದುಕೊಳ್ಳಬಹುದು. ಇನ್ನು ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಅಂದ್ರೇನು ಅಂತಂದಾಗ ಇದಕ್ಕೆ ನಾವು ಉತ್ತರಿಸಬೇಕಾಗಿದ್ದು ಅಂದ್ರೆ ಭಾರತೀಯ ಸೈನ್ಯ ಹೈದರಾಬಾದ್ ಪ್ರವೇಶಿಸಿ ಅಲ್ಲಿ ನಡೆದಿರುವಂತಹ ರಾಜಕೀಯ ಅರಾಜಕತೆಗಳನ್ನ ಕೊನೆಗೊಳಿಸಲಿಕ್ಕೆ ಕೈಗೊಂಡಂತಹ ಪೊಲೀಸ್ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತ ಕರೀತಾರೆ. ಅಂದ್ರೆ ಭಾರತದ ಒಕ್ಕೂಟದ ಸ್ಥಾಪನೆಯಾಗುವ ಸಂದರ್ಭದಲ್ಲಿ ಹೈದರಾಬಾದ್ ಏನಾಗಿರ್ತಾ ಇದೆ ಅಂತಂದ್ರೆ ಮೊದಲಿಗೆ ನಮ್ಮ ಒಕ್ಕೂಟವನ್ನ ಸೇರ್ಪಡೆಗೊಂಡಿರಲಿಲ್ಲ. ಅಲ್ಲಿಯ ಆ ಒಂದು ನವಾಬ ಅವನು ಸ್ವತಂತ್ರವಾಗಿರಲಿಕ್ಕೆ ಬಯಸ್ತಾನೆ. ಆದ್ರೆ ಅಲ್ಲಿಯ ಅವನ ದುರಾಡಳಿತದಿಂದ ಪ್ರಜೆಗಳು ಬಹಳಷ್ಟು ಕಷ್ಟಪಡುವಾಗ ಭಾರತದ ಸೈನ್ಯ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಹೈದರಾಬಾದ್ ಅನ್ನ ಪ್ರವೇಶಿಸಿ ಅಲ್ಲಿರುವ ರಾಜಕೀಯ ಅರಾಜಕತೆಗಳನ್ನ ಕೊನೆಗಾಣಿಸಿ ಅಲ್ಲಿ ಅದನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ. ಹಾಗಾಗಿ ಆ ಒಂದು ಆಪರೇಷನ್ಗೆ ಆಪರೇಷನ್ ಪೋಲೋ, ಆ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತ ಕರೀತಾರೆ. ಹೀಗೆ 2 ಅಂಕಗಳನ್ನ. ಇನ್ನು 3ನೇದಾಗಿ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಅಂದಾಗ 321 ವಿಧಿಗಳು 10 ಶೆಡ್ಯೂಲ್ಗಳು ಇವೆ ಅಂತ ನಾವು ಉತ್ತರಿಸಬಹುದು. ಇನ್ನು 24ನೇದು, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂದಾಗ ಉತ್ತರ ನಾವು ಏನ್ ನೋಡ್ತೀವಿ, ಏನ್ ಕೊಟ್ಟಿದ್ದಾರೆ ಕೀ ಆನ್ಸರ್ ನಲ್ಲಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದು ಅವು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದುಕೊಂಡರೆ ಅವುಗಳನ್ನ ಬಹುಪಕ್ಷ ಪದ್ಧತಿ ಅಂತ ಕರೀತಾರೆ. ಉದಾಹರಣೆಗೆ ಭಾರತ ಅಂದ್ರೆ 2 ಪಕ್ಷಗಳು ಇರ್ಲಿಕ್ಕಿಂತ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಲ್ಲಿ ಅಸ್ತಿತ್ವದಲ್ಲಿರಬೇಕು, ಅವುಗಳು ರಾಜಕೀಯ ಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇರಬೇಕು. ಉದಾಹರಣೆಗೆ ಭಾರತ ಆಗಿದೆ. ಇನ್ನು 25ನೇದಾಗಿ, ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು? ಆಡಳಿತ ಸೇವೆಯ ಅನಾಮಧೇಯತೆ. ಇಲ್ಲಿ ಉತ್ತರವನ್ನು ನಾವು ಗಮನಿಸಿದರೆ ನಾಗರಿಕ ಸೇವಾ ಸಿಬ್ಬಂದಿ ಅಂದ್ರೆ ಆಡಳಿತ ಸೇವೆಯಲ್ಲಿ ಭಾಗವಹಿಸುವಂತಹ ನಾಗರಿಕ ಸೇವಾ ಸಿಬ್ಬಂದಿ ಯಾವುದೇ ಹೊಗಳಿಕೆ, ತೆಗಳಿಕೆ, ಯಶಸ್ಸು, ಅಪಯಶಸ್ಸು, ಕೀರ್ತಿ, ಅಪಕೀರ್ತಿಗಳನ್ನ ಪರಿಗಣಿಸದೆ ಎಲೆಯ ಮರೆಯ ಕಾಯಿಯಂತೆ ಕಾರ್ಯನಿರ್ವಹಣೆ ಮಾಡುವುದೇ ಆಡಳಿತ ಸೇವೆಯ ಅನಾಮಧೇಯತೆ ಆಗಿದೆ ಅಂತ ಉತ್ತರಿಸಬಹುದು. ಇನ್ನು 26ನೇದಾಗಿ, ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಅಂದಾಗ ಇದರ ಉತ್ತರವನ್ನು ನಾವು ಗಮನಿಸಿದರೆ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಒಳಿತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರೀತಾರೆ. ಇದು ರಾಜ್ಯದ ಅಪೇಕ್ಷೆಯ ಮೇರೆಗೆ ನಿರ್ಧರಿಸಲ್ಪಡುತ್ತದೆ ಅಂತ ನಾವು ಉತ್ತರಿಸಿ 2 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇನ್ನು ವಿಶ್ವಸಂಸ್ಥೆಯ ಯಾವುದಾದರೂ 2 ಅಂಗ ಸಂಸ್ಥೆಗಳನ್ನು ಹೆಸರಿಸಿ.
ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಅಂದಾಗ ಇಲ್ಲಿ ಉತ್ತರವನ್ನು ನಾವು ಗಮನಿಸಿದರೆ ILO ಅಂತ ಬರ್ತಾ ಇದೆ, WHO ಅಂತ ಬರ್ತಾ ಇದೆ, FAO ಅಂತ ಬರ್ತಾ ಇದೆ, ಯುನಿಸೆಫ್, ಯುನೆಸ್ಕೋ. ಇವುಗಳಲ್ಲಿ ನಾವು ಯಾವುದಾದ್ರೂ ಎರಡನ್ನ ಇಲ್ಲಿ ಬರೆದು 2 ಅಂಕಗಳನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು 28ನೇದಾಗಿ ಅಲಿಪ್ತ ನೀತಿಯನ್ನ ಅರ್ಥೈಸಿ. ಅಲಿಪ್ತ ನೀತಿ ನಿಮ್ಗೆಲ್ಲ ಗೊತ್ತು, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ ಒಂದು ಅಲಿಪ್ತ ನೀತಿ. ಹಾಗಾದ್ರೆ ಅದನ್ನ ಏನಂತ ಅರ್ಥ ಮಾಡ್ಕೋಬಹುದು ಅಂದ್ರೆ, ಅದರ ಉತ್ತರವನ್ನ ಈ ಒಂದು ಕೀ ಆನ್ಸರ್ ನಲ್ಲಿ ಕೊಟ್ಟಿರುವುದನ್ನು ಗಮನಿಸಿದರೆ, ಭಾರತದ ವಿದೇಶಾಂಗ ನೀತಿಯ ತತ್ವಗಳಲ್ಲಿ ಇದು ಒಂದಾಗಿದ್ದು, ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚ 2 ಮಿಲಿಟರಿ ಬಣಗಳಾಗಿ ವಿಂಗಡಣೆ ಆಗ್ತವೆ. ಒಂದು ಅಮೆರಿಕ ನೇತೃತ್ವದ ಬಣ ಆದ್ರೆ ಇನ್ನೊಂದು ರಷ್ಯಾ ನೇತೃತ್ವದ ಬಣ. ಆದ್ರೆ ಭಾರತ ಯಾವುದೇ ಬಣ ಸೇರದೆ ತಟಸ್ಥ ಅಂತ ಬರೆಸಿದ್ದಾರೆ. ಬಟ್ ತಟಸ್ಥ ಅಲ್ಲ, ಯಾವುದೇ ಬಣವನ್ನ ಸೇರೋದಿಲ್ಲ, ಆದ್ರೆ ತಟಸ್ಥವಾಗಿರೋದಿಲ್ಲ. ಯಾವ ಬಣ ಸರಿಯಾಗಿ ಅಂದ್ರೆ ಒಳ್ಳೆಯ ರೀತಿಯ ಎಲ್ಲಿ ಚಟುವಟಿಕೆ ಇರ್ತದೋ ಅದನ್ನ ಬೆಂಬಲಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಆದ್ರೆ ಯಾವುದೇ ಬಣದ ಜೊತೆ ಗುರುತಿಸಿಕೊಳ್ಳದೆ ತನ್ನದೇ ಆದಂತಹ ಒಂದು ನೀತಿಯನ್ನ ಹೊಂದುವುದಕ್ಕೆ ಅಲಿಪ್ತ ನೀತಿ ಅಂತ ಕರೀತಾರೆ. ಇನ್ನು ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿರುವಂತಹ ಯಾರಾದರೂ ಇಬ್ಬರು ಭಾರತದ ನಾಯಕರನ್ನ ಹೆಸರಿಸಿ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾದ್ರೆ ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ನಾಯಕರು ಅಂದಾಗ ನಾವು ನೋಡಬಹುದು, ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. MK ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಜವಾಹರ್ಲಾಲ್ ನೆಹರು, VK ಕೃಷ್ಣ ಮೆನನ್, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ. ಹೀಗೆ ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿರುವಂತಹ ಮಹನೀಯರು. ಇವುಗಳಲ್ಲಿ ಯಾರಾದರೂ ಇಬ್ಬರನ್ನ ನಾವು ಇಲ್ಲಿ ಹೆಸರಿಸಿ 2 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಭಾಗ ಸಿ, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ 6 ಪ್ರಶ್ನೆಗಳಿಗೆ ಉತ್ತರಿಸಿ 30 ಅಂಕಗಳನ್ನ ಈ ಭಾಗದಿಂದ ನಾವು ಪಡೆದುಕೊಳ್ಳಬಹುದು. ಅಂದ್ರೆ ಇವು 5 ಅಂಕದ ಪ್ರಶ್ನೆಗಳು. ಈ ಭಾಗದಲ್ಲಿ ಪ್ರತಿಯೊಂದಕ್ಕೂ ನಾವು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ 1935ರ ಕಾಯ್ದೆಯ ಮುಖ್ಯಾಂಶಗಳನ್ನ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. 1935 ಆಕ್ಟ್ ಇದರ ಮುಖ್ಯಾಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂದಾಗ ಅವುಗಳ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಚರ್ಚೆ ಮಾಡಿ ಅವುಗಳನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. ಯಾವುದು ಇಲ್ಲಿ ನೀವು ನೋಡಬಹುದು, ಇವುಗಳ ಮುಖ್ಯಾಂಶಗಳು ತಂದಾಗ ಸಂಯುಕ್ತ ಪದ್ಧತಿ ಅಂತ ಬರುತ್ತೆ. ಅದು 1935ರ ಕಾಯ್ದೆಯ ಒಂದು ಮುಖ್ಯಾಂಶವಾಗಿದೆ. ಅಧಿಕಾರ ವಿಭಜನೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರುತ್ತಲ್ಲ, ಇದು ಕೂಡ ಈ 1935ರ ಕಾಯ್ದೆಯ ಅನುಸಾರವಾಗಿದೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಶಾಸಕಾಂಗ, ಫೆಡರಲ್ ನ್ಯಾಯಾಲಯದ ಸ್ಥಾಪನೆ, ಹೀಗೆ ಇವು 1935ರ ಕಾಯ್ದೆಯ ಮುಖ್ಯಾಂಶಗಳು. ಇವುಗಳನ್ನ ಸಂಕ್ಷಿಪ್ತವಾಗಿ ಒಂದೊಂದನ್ನ 2-3 ವಾಕ್ಯಗಳಲ್ಲಿ ನಾವು ವಿವರಿಸಿದೀವಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 31ನೇದಾಗಿ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿಯ ಪಾತ್ರವನ್ನ ವಿವರಿಸಿ. ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರೀತಾರೆ, ಅವರ ಪಾತ್ರವನ್ನ ವಿವರಿಸಿ. ಏನು ಇಲ್ಲಿ ನೋಡಬಹುದು, ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಸಂಪುಟ ಕಾರ್ಯದರ್ಶಿಯ ಪಾತ್ರದಲ್ಲಿ ಅವರು ನಾಗರಿಕ ಸೇವೆಯ ಮುಖ್ಯಸ್ಥರಾಗಿರ್ತಾರೆ. ಇಡೀ ಕೇಂದ್ರ ಸರ್ಕಾರದ ನಾಗರಿಕ ಸೇವೆಯ ಹೆಡ್ ಮುಖ್ಯಸ್ಥರಾಗಿರ್ತಾರೆ. ಸಿಬ್ಬಂದಿಗಳ ಕಾರ್ಯಕ್ಷಮತೆಯ ಮೇಲ್ವಿಚಾರಣೆ ಮಾಡ್ತಾರೆ. ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಸರ್ಕಾರದ ರಹಸ್ಯವನ್ನ ಕಾಪಾಡುವಂತಹ ಜವಾಬ್ದಾರಿ ಇವರದಾಗಿರ್ತಾ ಇದೆ. ಪ್ರಧಾನಮಂತ್ರಿಗೆ ಕಣ್ಣು ಕಿವಿಗಳಂತೆ ಇವರು ಕಾರ್ಯವನ್ನ ನಿರ್ವಹಣೆ ಮಾಡಬೇಕು. ಸಚಿವ ಸಂಪುಟಕ್ಕೆ ಅಗತ್ಯ ಅನುಗುಣವಾಗಿ ಅವಶ್ಯಕ ಮಾಹಿತಿಯನ್ನ ನೀಡುವ ಕೆಲಸವೂ ಕೂಡ ಕೇಂದ್ರದ ಸಂಪುಟ ಕಾರ್ಯದರ್ಶಿ ಮಾಡ್ತಾರೆ. ಇವುಗಳನ್ನ 2 ವಾಕ್ಯಗಳಲ್ಲಿ ನೀವು ವಿವರಿಸಿದ್ರಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಇನ್ನು 32ನೇದಾಗಿ ಮಹಿಳಾ ಚಳುವಳಿಗೆ ಕಾರಣಗಳಾವು. ಮಹಿಳಾ ಚಳುವಳಿಗೆ ಯಾವುದು ಕಾರಣಗಳು ಅಂದಾಗ ನಿಮ್ಗೆಲ್ಲ ಗೊತ್ತು, ನೀವು ಅಧ್ಯಯನ ಮಾಡಿರ್ತೀರಿ. ಪ್ರಶ್ನೆಗಳಲ್ಲಿ ಬರುವಂತದ್ದು ಉತ್ತರಗಳಲ್ಲಿ ನಾವು ಕೀ ಆನ್ಸರ್ ನಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಮೊದಲನೇದು ಅಸಮಾನತೆ, ಮಹಿಳೆಯರನ್ನ ಸಮಾನರಾಗಿ ಪರಿಗಣಿಸದೇ ಇರುವುದು. 2ನೇದು ವರದಕ್ಷಿಣೆ ಬಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಇಲ್ಲದೆ ಇರುವುದು, ಅಂದ್ರೆ ಅವರಿಗೆ ಸಲ್ಲಬೇಕಾದ ಮಾನವ ಹಕ್ಕುಗಳು ಅವರಿಗೆ ನೀಡದೇ ಇರುವುದು. ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ಇವತ್ತಿಂದು, ಲೈಂಗಿಕವಾಗಿ ಹಿಂಸಾಚಾರ, ಕೌಟುಂಬಿಕ ಹಿಂಸೆ, ಇವೆಲ್ಲವೂ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳು. ಈ ದೌರ್ಜನ್ಯಗಳ ವಿರೋಧವಾಗಿ ಮಹಿಳೆಯರು ಚಳುವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವುಗಳನ್ನ 1-2 ವಾಕ್ಯಗಳಲ್ಲಿ ನಾವು 1-2 ಪಾಯಿಂಟ್ಗಳನ್ನ ವಾಕ್ಯಗಳಲ್ಲಿ ಉತ್ತರಿಸಿದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು 33ನೇದಾಗಿ ರೈತ ಚಳುವಳಿಯ ಪ್ರಮುಖ ಕಾರಣಗಳಾವು. ರೈತ ಚಳುವಳಿ
ಯಾವುದು ರೈತ ಚಳವಳಿಯ ಪ್ರಮುಖ ಕಾರಣಗಳು ನಿಮಗೆಲ್ಲ ಗೊತ್ತು. ಯಾಕಂದ್ರೆ ಭಾರತ ಕೃಷಿ ಪ್ರಧಾನವಾದ ದೇಶ. ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ರೈತರು ಇರುವಂತದನ್ನ ನಾವು ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ರೈತರಿಗೆ ಯಾವ ರೀತಿಯ ಕಾರಣಗಳಿಂದ ಅವರು ಚಳವಳಿ ಮಾಡ್ತಾರೆ ಅಂದ್ರೆ, ಮೊದಲಿಗೆ ಅವರಿಗೆ ಬರುವಂತದ್ದು ವಂಚಿತರಾಗ್ತಾ ಇದ್ದೀವಿ ಅನ್ನುವಂತಹ ಭಾವನೆ, ಅವರ ರೈತರ ಸಮಸ್ಯೆಗಳನ್ನ ಕಡೆಗಣನೆ ಮಾಡ್ತಾ ಇರುವಂತದ್ದು ಸರ್ಕಾರಗಳು, ಸಮಾಜ, ಸಾಲದ ಹೊರೆ ಆಗ್ತಾ ಇರುವಂತದ್ದು, ಪ್ರಕೃತಿಯ ವಿಕೋಪಗಳಾಗ್ತಾ ಇರುವಂತದ್ದು, ಅವೈಜ್ಞಾನಿಕವಾಗಿ ಅವರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಾ ಇರುವಂತದ್ದು, ಮತ್ತು ಅವರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನಿಗದಿಯಾಗದೇ ಇರುವುದು. ಇವೆಲ್ಲವೂ ಕೂಡ ರೈತ ಚಳವಳಿಯ ಪ್ರಮುಖ ಕಾರಣಗಳಾಗಿವೆ. ಇವುಗಳನ್ನ ಒಂದೆರಡು ವಾಕ್ಯಗಳಲ್ಲಿ ನಾವು ವಿವರಿಸಬೇಕಾಗ್ತದೆ ಅಂದಾಗ ಸರಿಯಾದ ಉತ್ತರ ಆಗುತ್ತೆ. ನಂತರ 34ನೇದಾಗಿ ಕೋಮುವಾದ ಎಂದರೇನು, ಕೋಮುವಾದಕ್ಕೆ ಪರಿಹಾರೋಪಾಯಗಳನ್ನ ವಿವರಿಸಿ ಅಂತ. ಈ ಕೋಮುವಾದ ಅಂದ್ರೆ ಏನು ಅನ್ನೋದನ್ನ ಮೊದಲು ಹೇಳಿ, ನಂತರ ಅದಕ್ಕೆ ಯಾವ ಪರಿಹಾರಗಳನ್ನ ನಾವು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗುತ್ತೆ. ಮೊದಲಿಗೆ ಕೋಮುವಾದ ಅಂದ್ರೆ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನವನ್ನ ಹೊಂದಿ ಇತರ ಧರ್ಮಗಳ ಬಗ್ಗೆ ಕೀಳರಿಮೆ ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ, ಇತರ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನ ಹೊಂದುವುದೇ ಕೋಮುವಾದ ಆಗಿದೆ. ಇಂತಹದ್ದನ್ನ ತಡೆಗಟ್ಟಬೇಕು, ಇದಕ್ಕೆ ಪರಿಹಾರವನ್ನ ಒದಗಿಸಬೇಕು. ಪರಿಹಾರವಾದ ಅಂದ್ರೆ ಏನು ಅಂದ್ರೆ, ಮೊದಲನೆಯದಾಗಿ ಜಾತ್ಯತೀತತೆ ಅನ್ನುವ ಮನೋಭಾವನೆಯನ್ನ ತುಂಬಿಸಬೇಕು. ಎರಡನೇದು ರಾಷ್ಟ್ರೀಯ ಭಾವೈಕ್ಯತೆ ಅವರಲ್ಲಿ ತುಂಬಬೇಕು. ನೆರೆ ಹೊರೆಯ ಶಾಂತಿ ಸಮಿತಿಗಳನ್ನ ಸ್ಥಾಪನೆ ಮಾಡಬೇಕು. ಎಲ್ಲ ಧರ್ಮಗಳನ್ನ ಸೇರಿ ಅವರಲ್ಲಿ ಒಂದು ಶಾಂತಿ ಸಮಿತಿ ಸ್ಥಾಪನೆ ಮಾಡಬೇಕು. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಕೋಮುವಾದ ಎಂದರೇನು, ಅದಕ್ಕೆ ಪರಿಹಾರೋಪಾಯಗಳನ್ನು ನಾವು ವಿವರಿಸಿದಂತೆ. ಇನ್ನು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಿರುವಂತೆ ಅಧಿಕಾರದ ವಿಕೇಂದ್ರೀಕರಣವನ್ನು ವಿವರಿಸಿ. ಭಾರತದ ಸಂವಿಧಾನದಲ್ಲಿ ಯಾವ ರೀತಿಯ ಅಧಿಕಾರದ ವಿಕೇಂದ್ರೀಕರಣ ಉಲ್ಲೇಖನ ಮಾಡಲಾಗಿದೆ ಅನ್ನೋದನ್ನು ನಾವು ಗಮನಿಸಿದರೆ ನಿಮಗೆಲ್ಲ ಗೊತ್ತು. ಪಟ್ಟಿಯನ್ನು ನಾವು ನೋಡ್ತೀವಿ. ಇಲ್ಲಿ ಉದಾಹರಣೆಗಾಗಿ ಕೇಂದ್ರ ಪಟ್ಟಿ ಅಂತ ಇದೆ. ಕೇಂದ್ರ ಪಟ್ಟಿಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅಧಿಕಾರ ಇರುವಂತದ್ದು 100 ವಿಷಯಗಳು. ಕೆಲವೊಂದು ಅದರಲ್ಲಿ ಉದಾಹರಣೆಗಾಗಿ ನೀವು ರೈಲ್ವೆ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಮುಂತಾದವು. ಇನ್ನು ಎರಡನೇದಾಗಿ ರಾಜ್ಯ ಪಟ್ಟಿ ಅಂತ ಬರುತ್ತೆ. ಈ ರಾಜ್ಯ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು. ಇಲ್ಲಿ 63 ವಿಷಯಗಳು ಬರುತ್ತೆ. ಆರೋಗ್ಯ, ಪೊಲೀಸ್ ಆಗಿರಬಹುದು, ಆಮೇಲೆ ಮುಜರಾಯಿ ಇಲಾಖೆ ಆಗಿರ್ಬೋದು, ಮುಂತಾದವುಗಳು ಬರುವಂತದ್ದು. ಇನ್ನು ಮೂರನೇದಾಗಿ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿಯೂ ಕೂಡ 52 ವಿಷಯಗಳಿವೆ. ಇಲ್ಲಿ ನೀವು ನೋಡಿರ್ಬೋದು ವಿವಾಹ, ವಿಚ್ಛೇದನ ಮುಂತಾದವು ಎಲ್ಲವೂ ಸಮವರ್ತಿ ಪಟ್ಟಿಯಲ್ಲಿ ಬರುವಂತದ್ದು. ಶಿಕ್ಷಣವೂ ಕೂಡ ಇವತ್ತು ಸಮವರ್ತಿ ಪಟ್ಟಿಯಲ್ಲಿ ಬಂದಿರುವಂತದ್ದು. ಇನ್ನು 4ನೇದು ಶೇಷಾಧಿಕಾರಗಳು ಅಂತ ಬರುತ್ತೆ. ಶೇಷಾಧಿಕಾರಗಳು ಅಂದ್ರೆ ಈ 3 ಪಟ್ಟಿಗಳನ್ನ ಹೊರತುಪಡಿಸಿ ಏನಾದರೂ ಉಳಿದಿದ್ರೆ ಅವುಗಳನ್ನ ಶೇಷಾಧಿಕಾರ ಅಂತ ಕರೀತಾರೆ. ಅವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಆಗಿರುತ್ತೆ. ಇವುಗಳನ್ನ ನಾವು 2-3 ವಾಕ್ಯಗಳಲ್ಲಿ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 36ನೇದಾಗಿ ಸಂವಿಧಾನದಲ್ಲಿರುವಂತಹ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನ ಕುರಿತು ಬರೆಯಿರಿ. ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಆಕ್ಟ್ಸ್ ಯಾವುದು ಅನ್ನೋದನ್ನ ನಾವು ನೋಡಿದ್ರೆ ನಿಮ್ಗೆಲ್ಲ ಗೊತ್ತು. ಸುಮಾರು 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ನೋಡ್ತೀವಿ. ಸಂವಿಧಾನದ 18ನೇ ಭಾಗದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ಅವಕಾಶ ಕಲ್ಪಿಸಲಾಗಿದೆ. ಮೊದಲನೆಯದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಸಂವಿಧಾನದ 352ನೇ ವಿಧಿ ಈ ಒಂದು ತುರ್ತು ಪರಿಸ್ಥಿತಿನ ಹೇರಲಿಕ್ಕೆ ಅವಕಾಶವನ್ನ ನೀಡುತ್ತೆ. ಎರಡನೇದಾಗಿ ರಾಷ್ಟ್ರಪತಿ ಆಡಳಿತ 356ನೇ ವಿಧಿ. ಅಂದ್ರೆ ಇದು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ, ಎಲ್ಲಿ ರಾಜ್ಯದಲ್ಲಿ ಚುನಾಯಿತ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಅದು 356ನೇ ವಿಧಿಯ ಪ್ರಕಾರ. ಇನ್ನು ಮೂರನೇದಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ. ಆರ್ಥಿಕ ತುರ್ತು ಪರಿಸ್ಥಿತಿ ಸಂವಿಧಾನದ 360ನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇಲ್ಲಿಯವರೆಗೆ ಆರ್ಥಿಕ ತುರ್ತು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಅಂದ್ರೆ ಭಾರತದಲ್ಲಿ ಹೇರಿಲ್ಲ. ಇವುಗಳನ್ನ ಸಂಕ್ಷಿಪ್ತವಾಗಿ ನಾವು ವಿವರಣೆಯನ್ನ ಮಾಡಿದಾಗ ಸರಿಯಾದ ಉತ್ತರ ಆಗುತ್ತೆ. ಇನ್ನು 37ನೇದಾಗಿ ಪಂಚಶೀಲ ಕುರಿತು ಟಿಪ್ಪಣಿ ಬರೆಯಿರಿ. ಪಂಚಶೀಲದ ಕುರಿತು ಟಿಪ್ಪಣಿ ಬರೆಯಿರಿ ಅಂದಾಗ ಇದಕ್ಕೆ ಉತ್ತರವನ್ನು ನಾವು ಕೊಡಬೇಕು. ಅಂದ್ರೆ ಪರಸ್ಪರ ದೇಶಗಳ ನಡುವೆ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತೆಯನ್ನ ಗೌರವಿಸುವುದು ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿ ಇರುವಂತದ್ದು. ಪರಸ್ಪರ ದೇಶಗಳ ನಡುವೆ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತೆ ಗೌರವಿಸುವುದು, ಪರಸ್ಪರ ದಾಳಿ ಮಾಡದೇ ಇರುವುದು, ಪರಸ್ಪರ ಉಭಯ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು, ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು, ಶಾಂತಿಯುತವಾದ ಸಹಬಾಳ್ವೆ. ಇವು ಪಂಚಶೀಲದ ತತ್ವಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 38ನೇದಾಗಿ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಸಂಬಂಧವನ್ನ ವಿವರಿಸಿ. ಭಾರತ ಮತ್ತು ಶ್ರೀಲಂಕಾ ದೇಶದ ಸಂಬಂಧ ಅಂದಾಗ ನೀವು ನೋಡಬಹುದು, ಇದಕ್ಕೆ ವಿವರಿಸಿ
ಮೊದಲಿಗೆ ಹಿಂದಿನ ಸಂಬಂಧವನ್ನು ನಾವು ಗಮನಿಸಬೇಕು ಅಂದ್ರೆ ಇವೆರಡೂ ದೇಶಗಳ ನಡುವೆ 4000 ವರ್ಷಗಳಷ್ಟು ಹಳೆಯ ಸಂಬಂಧ ಇದೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ. ಆಮೇಲೆ 1980ರಲ್ಲಿ ಎರಡೂ ದೇಶಗಳ ನಡುವೆ ಪರಮಾಧಿಕಾರ ಮತ್ತು ರಕ್ಷಣಾ ವಿಷಯದ ಸಮಸ್ಯೆಗಳು ಇರಲಿಲ್ಲ. 80ರವರೆಗೆ ಇಂದಿರಾ ಗಾಂಧಿ ಮತ್ತು ಸಿರಿಮಾವೋ ಭಂಡಾರನಾಯ್ಕೆಯ ನಡುವೆ 1981ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಬಟ್ ಆ ಒಪ್ಪಂದ ಜಾರಿಗೆ ಬರೋದಿಲ್ಲ. ಅಲ್ಲಿ TULF ಮತ್ತು LTTE ಎನ್ನುವಂತಹ ಭಯೋತ್ಪಾದನಾ ಸಂಘಟನೆಗಳು ಪ್ರಾರಂಭ ಆಗ್ತವೆ. ಆ ಉಗ್ರಗಾಮಿ ಚಟುವಟಿಕೆಗಳನ್ನ ಅಲ್ಲಿಯೇ ತಡೆಗಟ್ಟಲಿಕ್ಕೆ ಭಾರತದಿಂದ IPKF ಅನ್ನುವ ಪಡೆಯನ್ನ ಕೂಡ ಆ ಶ್ರೀಲಂಕಾಕ್ಕೆ ಕಳಿಸಿಕೊಡಲಾಗುತ್ತೆ, ನೇಮಿಸಲಾಗುತ್ತೆ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಕೊನೆಯ ಭಾಗ 10 ಅಂಕದ ಪ್ರಶ್ನೆ ಭಾಗ ಡಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಈ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. 20 ಅಂಕಗಳು ನಮಗೆ ದೊರೆಯುತ್ತಾ ಇವೆ. ಹಾಗಾದ್ರೆ ಯಾವ ಪ್ರಶ್ನೆಗಳನ್ನ ಈ 2ನೇ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಅಂತಂದ್ರೆ, ಮೊದಲನೆಯದಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಲಾಗಿತ್ತು. ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ ನಡುವಿನ ವ್ಯತ್ಯಾಸ ಅಂದಾಗ ಮೊದಲಿಗೆ ನಾವು ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ಅದನ್ನ ನಾವು ಬರೀಬೇಕಾಗುತ್ತೆ. ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂತದ್ದು, ಜನಪ್ರತಿನಿಧಿಯ ಮೇಲೆ ನಿಯಂತ್ರಣ ಇರ್ತಾ ಇದೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ರಾಜಕೀಯ ಪರಿಜ್ಞಾನವನ್ನ ಮೂಡಿಸುತ್ತೆ, ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಆಗ್ಲಿಕ್ಕೆ ಕಾರಣ ಆಗುತ್ತೆ, ಸಾರ್ವಜನಿಕರೊಂದಿಗೆ ಸಂಪರ್ಕ ಆಗುತ್ತೆ. ಎಲ್ಲಿ ಪ್ರತ್ಯಕ್ಷ ಚುನಾವಣೆ. ಹಾಗಾದ್ರೆ ಇದರ ವ್ಯತ್ಯಾಸ ನಾವು ನೋಡಬೇಕು. ಪರೋಕ್ಷ ಚುನಾವಣೆ ಅಂದ್ರೆ ಇಲ್ಲಿ ಸಮರ್ಥ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಆಮೇಲೆ ಯಾವುದೇ ಪ್ರಚಾರದ ಅರ್ಭಟ ಇರೋದಿಲ್ಲ, ಶಾಂತಿಯುತವಾದಂತಹ ಮತದಾನ ಇಲ್ಲಿ ಆಗುತ್ತೆ, ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಹಿಂದುಳಿದ ರಾಷ್ಟ್ರಗಳಿಗೆ ಇದು ಸೂಕ್ತವಾಗಿರುವಂತದ್ದು. ಹಿಂದುಳಿದ ರಾಷ್ಟ್ರ ಯಾಕಂದ್ರೆ ಬಹಳಷ್ಟು ಹಿಂದುಳಿದಂತಹ ರಾಷ್ಟ್ರ ಆಗಿರೋದ್ರಿಂದ ಮೇಲಿಂದ ಮೇಲೆ ಚುನಾವಣೆ ಮಾಡಲಿಕ್ಕೆ ಸಾಧ್ಯವಾಗದೆ. ಯಾಕಂದ್ರೆ ಒಂದು ಚುನಾವಣೆ ಮಾಡಬೇಕಾದ್ರೆ ಬಹಳಷ್ಟು ಖರ್ಚು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಈ ಪರೋಕ್ಷ ಚುನಾವಣೆ ಅಂದ್ರೆ ಒಂದ್ಸರಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಟ್ಟು ಅವರು ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲಿ ಮತದಾನ ಮಾಡುವಂತ ಅಧಿಕಾರವನ್ನು ಹೊಂದುವಂಥದ್ದು. ಹೀಗೆ ಈ 2 ಚುನಾವಣೆ, ಇದು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ ಲಕ್ಷಣಗಳನ್ನು ನಾವು ಹೊಂದಿಸಿ ಅವುಗಳ ವ್ಯತ್ಯಾಸವನ್ನು ನಾವು ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು 10 ಅಂಕದ ಪ್ರಶ್ನೆ ಆಗಿರ್ತಾ ಇದೆ. ಇನ್ನು 40ನೇದಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಇರುವ ಅಡೆತಡೆಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿ ಅಂತ ಬರುತ್ತೆ. ರಾಷ್ಟ್ರ ನಿರ್ಮಾಣ, ನೇಷನ್ ಬಿಲ್ಡಿಂಗ್ ಅಂತ ಕರಿತೀವಿ. ಹಾಗಾದ್ರೆ ನೇಷನ್ ಬಿಲ್ಡಿಂಗ್ಗೆ ಇರುವ ಅಡೆತಡೆಗಳು ಮತ್ತು ಪರಿಹಾರ ಅಂದಾಗ, ಅಡೆತಡೆ ಅಂದ್ರೆ ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು, ಇವೆಲ್ಲವೂ ಕೂಡ ರಾಷ್ಟ್ರ ನಿರ್ಮಾಣಕ್ಕೆ ಇರುವ ಅಡೆತಡೆಗಳು. ಇನ್ನು ಇದಕ್ಕೆ ಪರಿಹಾರ ಕ್ರಮಗಳು ಅಂದ್ರೆ ರಾಜಕೀಯವಾದ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪ್ರಮುಖವಾದ ಪಾತ್ರ. ಇವು ಈ ರಾಷ್ಟ್ರ ನಿರ್ಮಾಣದಕ್ಕೆ ಇರುವಂತಹ ಪರಿಹಾರ ಕ್ರಮಗಳು. ಹೀಗೆ ಅವುಗಳ ಅಡೆತಡೆಗಳು ಮತ್ತು ಪರಿಹಾರ ಕ್ರಮಗಳನ್ನ ಇವುಗಳ ಒಂದೊಂದು 2 ವಾಕ್ಯಗಳಲ್ಲಿ 3 ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 41ನೇದಾಗಿ ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮ ವಿವರಿಸಿ ಅಂದಾಗ ಇದರ ಉತ್ತರವನ್ನು ನಾವು ಗಮನಿಸಿದರೆ, ಸರ್ಕಾರದ ಒಡೆತನದಲ್ಲಿರುವಂತಹ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವ ಪ್ರಕ್ರಿಯೆಯೇ ಖಾಸಗೀಕರಣ. ಅಥವಾ ಸರ್ಕಾರಿ ಸ್ವಾಮ್ಯದಲ್ಲಿರುವ ಕೈಗಾರಿಕೆಗಳನ್ನ ನಷ್ಟ ತಡೆಯುವ ಉದ್ದೇಶದಿಂದ ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವ ಪ್ರಕ್ರಿಯೆಯೇ ಖಾಸಗೀಕರಣ ಆಗಿದೆ ಅಂತ ಅರ್ಥವನ್ನ ಬರೀತೀರಿ. ಪ್ರಾಮುಖ್ಯತೆ ಅಂದಾಗ ಹೊಸ ಉದ್ಯಮಗಳಿಗೆ ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ ಹೆಚ್ಚುತ್ತದೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ವಿನೂತನ ಯೋಜನೆಯನ್ನು ಹೊಂದಿರುತ್ತದೆ, ಗುರಿ, ಬಂಡವಾಳ, ಏಕಸ್ವಾಮ್ಯಕ್ಕೆ ಪೈಪೋಟಿಯನ್ನು ನೀಡುತ್ತೆ. ಇವು ಪ್ರಾಮುಖ್ಯವಾಗಿರುವ ಅಂಶಗಳು. ಇವುಗಳನ್ನ ವಿವರಣೆ ಮಾಡಬೇಕು. ಇನ್ನು ಪರಿಣಾಮಗಳು, ರಾಜಕೀಯ ಪರಿಣಾಮಗಳು ಅಂದಾಗ ಸಂಪತ್ತಿನ ಕೇಂದ್ರೀಕರಣ ಆಗುತ್ತೆ, ಅಧಿಕ ಲಾಭವನ್ನ ಆ ಖಾಸಗಿಯವರು ಪಡೀತಾರೆ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚಲ್ಪಡುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆಯಾಗುತ್ತೆ, ಸೇವಾ ಮನೋಭಾವನೆ ಕಡಿಮೆಯಾಗುತ್ತೆ, ಉದ್ಯೋಗಕ್ಕೆ ಭದ್ರತೆ ಇರೋದಿಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುವಂತದ್ದು. ಹೀಗೆ ಖಾಸಗೀಕರಣದಿಂದ ಅದರ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ನಾವು ವಿವರಿಸಿ ಇವುಗಳನ್ನ ನಾವು 10 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು 42ನೇದಾಗಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳ ಬಗ್ಗೆ ವಿವರಿಸಿ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳ ಬಗ್ಗೆ ವಿವರಿಸಿರಿ ಅಂದಾಗ ಇದರ ಉತ್ತರವನ್ನು ನಾವು ಗಮನಿಸಿದರೆ, ವಿಶ್ವಸಂಸ್ಥೆ ತನ್ನ ಪ್ರಣಾಳಿಕೆಯ ಪ್ರಕಾರ 6 ಪ್ರಮುಖ ಅಂಗಗಳನ್ನು ಹೊಂದಿದೆ. ಅವುಗಳಂದ್ರೆ 1 ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ,
ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಧರ್ಮದರ್ಶಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಹೀಗೆ ಪ್ರಮುಖವಾಗಿ 6 ಅಂಗಗಳನ್ನ ವಿಶ್ವಸಂಸ್ಥೆ ಹೊಂದಿದ್ದು ಇವುಗಳ ಮೂಲಕ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ. ಸಾಮಾನ್ಯ ಸಭೆ ಅಂದ್ರೇನು, ಭದ್ರತಾ ಮಂಡಳಿ ಅಂದ್ರೇನು, ಇವುಗಳ ಕುರಿತು ನಾವು 2-3 ವಾಕ್ಯಗಳಲ್ಲಿ ನಾವು ಕಂಪ್ಲೀಟ್ ಆಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಹೀಗೆ 42 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ 42 ಪ್ರಶ್ನೆಗಳಲ್ಲಿ ನಾವು 80 ಅಂಕಕ್ಕೆ ಮಾತ್ರ ಉತ್ತರಿಸುವಂತದ್ದು. ಮೊದಲ ಭಾಗದಿಂದ 1 ಅಂಕದ ಪ್ರಶ್ನೆಯಲ್ಲಿ ನಾವು 20 ಅಂಕಗಳನ್ನ ಪಡಿತೀವಿ. ಎರಡನೇ ಭಾಗ 2 ಅಂಕದ ಪ್ರಶ್ನೆಗಳಲ್ಲಿ ನಾವು 10 ಅಂಕಗಳನ್ನ ಪಡಿತೀವಿ 5 ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೆಯ ಭಾಗ 5 ಅಂಕದ ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗೆ ಉತ್ತರಿಸಿ ನಾವು 30 ಅಂಕಗಳನ್ನ ಪಡಿತೀವಿ. ಕೊನೆಯ ಭಾಗ 10 ಅಂಕದ ಪ್ರಶ್ನೆಗಳಿಗೆ 4 ಕೇಳಿರ್ತಾರೆ, 2ಅನ್ನ ಉತ್ತರಿಸಿ 20 ಅಂಕಗಳನ್ನ ಪಡಿತೀವಿ. ಹೀಗೆ ಒಟ್ಟು 80 ಅಂಕಕ್ಕೆ ನಾವು ಇಲ್ಲಿ ಬರೆದಂತಾಗುತ್ತೆ, ಬರೆದು ಉತ್ತರಿಸ್ತೀವಿ ಅಥವಾ ಪಡಿತೀವಿ. ಹೀಗೆ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.